ಆದಿಕವಿ ಮಹರ್ಷಿ ವಾಲ್ಮೀಕಿ ಆದಿ ಮಹಾಕಾವ್ಯ ಶ್ರೀ ರಾಮಾಯಣದ ಮಹಾಕವಿ ಅಂತಾನೆ ಹೇಳ್ತಾರೆ. ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಷಯಾಧಾರಿತ ಜೀವನ ಆಧರಿಸಿದಂತಹ ಗಣರಾಜ್ಯೋತ್ಸವ 217ನೇ ಫಲಪುಷ್ಪ ಪ್ರದರ್ಶನ ಇವತ್ತಿನ ದಿನ ನಡೀತಾ ಇದೆ ಗಾಜಿನ ಮನೆ ಲಾಲ್ಬಾಗ್ನಲ್ಲಿ. ಬನ್ನಿ ವಾಲ್ಮೀಕಿಯ ಜೀವನ ಚರಿತ್ರೆಯನ್ನ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಮಹರ್ಷಿ ವಾಲ್ಮೀಕಿ ಕನ್ಯಾಕುಮಾರಿಯಿಂದ ಹಿಮಾಚಲದವರೆಗೆ ಶ್ರೀರಾಮ ಸೀತೆಯರ ಹೆಸರು ಕೇಳದವರು ಯಾರೂ ಕೂಡ ಇಲ್ಲ. ಸೀತಾರಾಮರನ್ನ ಗೊತ್ತಿಲ್ಲದೆ ಇರೋರು ಅಥವಾ ಗೊತ್ತಿಲ್ಲ ಅಂತ ಹೇಳೋರು ಕೂಡ ಇಲ್ಲ. ರಾಮಾಯಣ ಹಾಗೂ ಮಹಾಕಾವ್ಯ ರಾಮಾಯಣ ಎಂತಕ್ಕಂತಹ ಮಹಾಕಾವ್ಯವನ್ನ ಬರೆದ ಮಹಾಕವಿ ವಾಲ್ಮೀಕಿಯವರ ಹೆಸರನ್ನ ಯಾರು ಕೂಡ ಕೇಳದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಭಾರತಕ್ಕೆ ಹಾಗೆಯೇ ಸಂಸ್ಕೃತ ಭಾಷೆಗೆ ಶ್ರೀ ರಾಮಾಯಣ ಆದಿಕಾವ್ಯ, ಅಂತೆಯೇ ಶ್ರೀ ವಾಲ್ಮೀಕಿ ಮಹರ್ಷಿ ಆದಿಕವಿ ಮಹರ್ಷಿ ವಾಲ್ಮೀಕಿಯ ಬಗ್ಗೆ ತಿಳಿದೇ ಇರತಕ್ಕಂತಹವರು ಯಾರೂ ಕೂಡ ಇಲ್ಲ. ಅಷ್ಟೇ ಏಕೆ ಭಾರತದ ಹೊರಗಡೆ ರಾಮಾಯಣ ಮಹಾಕಾವ್ಯ ಅದರ ಬೇರೆ ಬೇರೆ ಆವೃತ್ತಿಗಳಿಂದ ಜನರಿಂದ ಕೂಡ ಜನಪ್ರಿಯ ಆಗಿರೋದಷ್ಟೇ ಆಗಲ್ಲ, ವಿಶ್ವ ಕಾವ್ಯ ಆಗಿದೆ ವಾಲ್ಮೀಕಿ ಅವರ ಒಂದು ರಾಮಾಯಣ. ವಿಶ್ವ ಕವಿ ಅಂತಾನೆ ಹೇಳ್ಬೋದು ಮಹರ್ಷಿ ವಾಲ್ಮೀಕಿ ಅವರನ್ನ. ಬನ್ನಿ ಅವರ ಒಂದು ಇತಿಹಾಸವನ್ನ ಈಗ ಹೇಳೋದಾದ್ರೆ, ಮಹರ್ಷಿ ವಾಲ್ಮೀಕಿಗಳ ಜೀವನವನ್ನು ಆಧರಿಸಿದಂತಹ ಬದುಕಿನ ಬಗೆಗಿನ ಮಾಹಿತಿಗಳ ಅತ್ಯಲ್ಪ ಒಂದು ವಿಚಾರವನ್ನ ನಾವಿಲ್ಲಿ ನೋಡಬಹುದು. ಅವು ಕೂಡ ಅತ್ಯಂತ ಗೊಂದಲಮಯವಾಗಿಯೇ ಇದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಅವರ ತಂದೆ ತಾಯಿಯರ ಬಗ್ಗೆ ಕೂಡ ನಮಗೆ ಅಷ್ಟಾಗಿ ಗೊತ್ತಿಲ್ಲ. ಪ್ರಚೇತ ಅಂತ ಹೇಳ್ತಾರೆ, ಸ್ವತಃ ಅವರ ಹೆಸರಿನ ಬಗ್ಗೆ ಕೂಡ ಏಕವಾದಂತಹ ಅಭಿಪ್ರಾಯ ಇಲ್ಲ. ಪರಂಪರೆಯ ಪ್ರಕಾರ ಅವರು ತ್ರೇತಾಯುಗದ ಒಬ್ಬ ಮಹರ್ಷಿ ಅಂತ ಖಚಿತವಾಗಿ ಹೇಳಬಹುದು. ಕೆಲವು ಪುರಾಣಗಳ ಉಲ್ಲೇಖದಂತೆ ರತ್ನಾಕರ ಎಂಬುದು ವಾಲ್ಮೀಕಿಗಳ ಮೊದಲಿನ ಹೆಸರು. ಈ ರತ್ನಾಕರ ಬೇಡರ ಕುಲದಲ್ಲಿ ಹುಟ್ಟಿ ಬೆಳೀತಾರೆ. ಬೇಟೆಯೇ ಅವರ ಜೀವನೋಪಾಯ ಆಗುತ್ತೆ. ವಯಸ್ಕನಾಗಿ ಮದುವೆಯಾದ ಮೇಲೆ 12 ಮಕ್ಕಳಾಗ್ತಾರೆ. ಅವರಿಗೆ ಸಂಸಾರದ ದೊಡ್ಡ ಹೊಣೆ ಅವರ ಮೇಲೆ ಬೀಳುತ್ತೆ. ತೀವ್ರ ಬರಗಾಲ ಆವರಿಸಿದ್ದರಿಂದ ಆಹಾಕಾರ ಕೂಡ ಉಂಟಾಗುತ್ತೆ. ಬೇಟೆ ಕೂಡ ಕಷ್ಟ ಆಗುತ್ತೆ. ರತ್ನಾಕರ ಕಳ್ಳತನಕ್ಕೆ ಇಳಿತಾನೆ. ದಾರಿ ಹೋಕರನ್ನ ಬೆದರಿಸಿಯೇ ಕೊಂದು ಆಹಾರ ಸಂಪಾದನೆ ಮಾಡಿ ಹೆಂಡತಿ ಮಕ್ಕಳನ್ನ ಪೋಷಿಸ್ತಾ ಇರ್ತಾನೆ. ಸಂಕಷ್ಟಕ್ಕೂ ಕೂಡ ಗುರಿ ಆಗ್ತಾನೆ. ಇನ್ನು ಪಾಪ ಪುಣ್ಯದಲ್ಲಿ ಮನೆಯವರಿಗೂ ಪಾಲಿದೆಯೇ ಅಂತ ಕೇಳ್ತಾರೆ ಒಂದು ಪ್ರಶ್ನೆ. ಒಮ್ಮೆ ನಾರದ ಮಹರ್ಷಿ ರತ್ನಾಕರನ ಕೈಗೆ ಸಿಕ್ಕಿ ಬೀಳ್ತಾರೆ. ಕೊಲ್ಲಲು ಬಂದ ರತ್ನಾಕರನ ಎದುರಿಗೆ ಯಾವ ಭಯವೂ ಇಲ್ಲದೆ ಹಸನ್ಮುಖರಾಗಿ ಮಾತನಾಡುವ ನಾರದರನ್ನ ಕಂಡು ರತ್ನಾಕರನಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಇಬ್ಬರ ನಡುವೆ ಕೂಡ ಮಾತುಕತೆ ನಡೆಯುತ್ತೆ. ಯಾಕಾಗಿ ಈ ಕೊಲೆ ದರೋಡೆ ಅಂತ ನಾರದರು ರತ್ನಾಕರರನ್ನ ಕೇಳ್ತಾರೆ. ರತ್ನಾಕರ ಹೊಟ್ಟೆಪಾಡಿಗಾಗಿ ತಂದೆ ತಾಯಿ ಹೆಂಡತಿ ಮಕ್ಕಳನ್ನ ಸಾಕುವ ಸಲುವಾಗಿ ಅಂತ ಉತ್ತರವನ್ನ ಕೊಡ್ತಾನೆ. ನೀನು ಮಾಡುವಂತಹ ಈ ಪಾಪದ ಕೆಲಸದಲ್ಲಿ ನಿನ್ನ ಮನೆಯವರಿಗೂ ಕೂಡ ಪಾಲಿದೆಯಾ ಅಂತ ಕೇಳ್ತಾರೆ. ನಾರದ ಮಾತಿಗೆ ಹೌದು ಎಂದು ಉತ್ತರಿಸ್ತಾರೆ. ಅದನ್ನೊಪ್ಪದ ನಾರದ ಹೋಗಿ ಅವರನ್ನ ಕೇಳಿಕೊಂಡು ಬಾ ಅಂತ ಹೇಳ್ತಾರೆ. ಅಂದ್ರೆ ಹೆಂಡತಿ ಮಕ್ಕಳನ್ನ ಕೇಳ್ಕೊಂಡು ಬಾ ಅಂತ ಹೇಳ್ತಾರೆ. ರತ್ನಾಕರ ಮನೆಗೆ ಓಡ್ತಾನೆ. ಮನೆಯವರೆಲ್ಲರನ್ನೂ ಕೂಡ ನನ್ನ ಪಾಪಕರ್ಮದಲ್ಲಿ ನಿಮಗೆ ಪಾಲಿದೆಯಾ ಅಂತ ಕೇಳ್ತಾನೆ. ಎಲ್ಲರೂ ಕೂಡ ನಿರಾಕಾರ ಮಾಡ್ತಾರೆ. ಅವನಿಗೆ ತುಂಬಾ ದುಃಖ ಆಗುತ್ತೆ. ಮತ್ತೆ ನಾರದರ ಬಳಿಗೆ ಹಿಂದಿರುಗಿ ಬರ್ತಾನೆ. ಅದಾದ ನಂತರ ರಾಮನಾಮದ ಉಪದೇಶ ಆಗುತ್ತೆ. ರತ್ನಾಕರರನ್ನ ಸಮಾಧಾನ ಮಾಡಿದ ನಾರದರು ಅವನಿಗೆ ರಾಮನಾಮವನ್ನ ಉಪದೇಶ ಮಾಡ್ತಾರೆ. ರಾಮ ಎಂದು ಹೇಳಲು ಕಷ್ಟಪಡುವ ರತ್ನಾಕರನಿಗೆ ಮರ ಎಂತಕ್ಕಂತಹ ಪದವನ್ನ ವೇಗವಾಗಿ ಉಚ್ಚಾರ ಮಾಡೋದಕ್ಕೆ ಕೇಳ್ತಾನೆ. ಅಧ್ಯಯನ ತಪಸ್ಸು ಸಾಧನೆ ಮಾಡುವಂತೆ ಹೇಳಿ ನಾರದರು ಅಲ್ಲಿಂದ ಹೊರಟು ಹೋಗ್ತಾರೆ. ರತ್ನಾಕರನ ಸಾಧನೆ ಮೊದಲಾಗುತ್ತೆ. ಅಧ್ಯಯನ ತಪಸ್ಸು ಮುಂದುವರಿಯುತ್ತೆ. ರಾಮನಾಮ ಅವನಿಗೆ ಏಕಾಗ್ರತೆಯನ್ನು ಒದಗಿಸುತ್ತೆ. ಆತ ಎಷ್ಟು ದೃಢ ಸಂಕಲ್ಪಿತನಾಗಿದ್ದನೆಂದರೆ ಆತನ ಹುತ್ತ ಬೆಳೆದರೂ ಕೂಡ ತನ್ನ ಸಾಧನೆಯನ್ನ ನಿಲ್ಲಿಸೋದಿಲ್ಲ. ಆ ಹುತ್ತದ ಮಾದರಿಯನ್ನೇ ನಾವೀಗ ಲಾಲ್ಬಾಗ್ನಲ್ಲಿ ಗಾಜಿನ ಮನೆಯಲ್ಲಿ ನೋಡ್ತಾ ಇದ್ವಿ. ಗಣರಾಜ್ಯೋತ್ಸವದ ಪ್ರಯುಕ್ತ ರಾಮಾಯಣವನ್ನ ತಿಳಿದುಕೊಳ್ಳುವಂತಹ ಪ್ರಯತ್ನ ಕೂಡ ಇಲ್ಲಿ ನಡೀತಾ ಇದೆ. ಹಾಗೆಯೇ ವಾಲ್ಮೀಕಿ ಅವರ ಪ್ರತಿಕೃತಿಯನ್ನ ಅವರು ತಪಸ್ಸನ್ನ ಆಚರಿಸಿದಂತಹ ಒಂದು ಹುತ್ತದ ಮಾದರಿಯನ್ನ ಕೂಡ ಪ್ರತಿಕೃತಿಯನ್ನ ಕೂಡ ನಾವು ನೋಡ್ತಾ ಇದ್ವಿ. ಇಂದಿನಿಂದ ನೀನು ವಾಲ್ಮೀಕಿ ಅಂತ ಹೇಳ್ತಾರೆ. ಮುಂದೆ ಮುಂದುವರಿಯುತ್ತೆ. ಮುಂದೊಂದು ದಿನ ನಾರದರೆ ಮತ್ತೆ ಬಂದು ರತ್ನಾಕರನ ತಪಸ್ ಸಾಧನೆಯನ್ನ ಕಂಡು ತುಂಬಾ ಸಂತೋಷವನ್ನ ಪಡ್ತಾರೆ. ಹುತ್ತಗಳ ನಡುವಿಂದ ಎದ್ದು ಬಂದ ರತ್ನಾಕರ ಹೊಸ ತೇಜಸ್ಸಿನಿಂದ ಕೂಡಿದವನಾಗಿರ್ತಾನೆ. ಅವನನ್ನ ಕಂಡ ನಾರದರು, ಅಯ್ಯ ನೀನೀಗ ಮಹರ್ಷಿಯಾಗಿದ್ದೀಯಾ, ಇಂದಿನಿಂದ ನೀನು ರತ್ನಾಕರನಲ್ಲ, ತಪಸ್ಸಾಧನೆಯಿಂದ ಹೊಸ ಹುಟ್ಟೊಂದನ್ನ ಪಡೆದು ದೃಢತೆಯ ಸಂಕೇತವಾಗಿ ಹುತ್ತದಿಂದ ಎದ್ದು ಬಂದವನಾದ್ದರಿಂದ ನೀನು ವಾಲ್ಮೀಕಿ. ರಾಮನಾಮದ ಬಲದಿಂದ ನಿನಗೆ ರಾಮನ ದರ್ಶನವಾಗಲಿ, ರಾಮನ ಚರಿತ್ರೆಯಲ್ಲಿ ನಿನಗೆ ದರ್ಶನವಾಗಲಿ, ನೀನು ರಾಮಕಥೆಯನ್ನ ರಚಿಸುವಂತ ಆಶೀರ್ವಾದವನ್ನ ಮಾಡ್ತಾರೆ ಯಾರು? ನಾರದರು. ರಾಮ ಭಕ್ತ ಹನುಮನ ಒಂದು ಪ್ರತಿಕೃತಿಯನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಸ್ನೇಹಿತರೆ.
ಲಾಲ್ಬಾಗ್ನ ಗಾಜಿನ ಮನೆಯಲ್ಲಿ ಫಲಪುಷ್ಪನ ಪ್ರದರ್ಶನದಲ್ಲಿ ಸಾಕಷ್ಟು ಜನರು ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ. ರಾಮಾಯಣದ ಒಂದು ವಿಶೇಷತೆಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾವಿಲ್ಲಿ ನೋಡ್ತಾ ಇದ್ವಿ ವಾಲ್ಮೀಕಿ ಮಹರ್ಷಿಯ ಒಂದು ಆಶ್ರಮದ ಒಂದು ಪ್ರತಿಕೃತಿಯನ್ನ ಹೂವಿನಲ್ಲೇನೆ ಮಾಡಿದ್ದಾರೆ. ಸುಮಾರು 2.5 ಕೋಟಿ ಅಂದಾಜು ವೆಚ್ಚದಲ್ಲಿ ಈ ವರ್ಷದ ಒಂದು ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ಅದಾದ ನಂತರ ತಮಸಾ ನದಿಯ ದಡದಲ್ಲಿ ನೆಲೆಸಿ ಅಧ್ಯಯನ ತಪಸ್ಸಿಗೆ ತೊಡಗುತ್ತಾನೆ ವಾಲ್ಮೀಕಿಗಳು. ಒಂದೇ ದಿನ ಸ್ಥಾನಕ್ಕೆ ಅಂತ ಹೋಗ್ಬೇಕಾದ್ರೆ ದಾರಿಯಲ್ಲಿ ಬೇಡನೊಬ್ಬ ಆಕಾಶದಲ್ಲಿ ಹಾರಾಡ್ತಾ ಇದ್ದಂತಹ ಕ್ರೌಂಚ ಪಕ್ಷಿ ದಂಪತಿಗೆ ಗುರಿಯಿಟ್ಟು ಗಂಡು ಕೊಂಚೆಯನ್ನ ಅಂದ್ರೆ ಗಂಡು ಪಕ್ಷಿಯನ್ನ ಒಡೆದು ಉರುಳಿಸುತ್ತಾನೆ. ಇದರಿಂದ ಹೆಣ್ಣು ಕ್ರೌಂಚ ಪಕ್ಷಿ ಹೃದಯ ವಿದ್ರಾವಕದಿಂದ ಕೂಗುತ್ತಾ ದುಃಖವನ್ನ ಪಡುತ್ತೆ. ಇದನ್ನೆಲ್ಲ ಕಂಡು ಕರುಣಾಮಯಿ ವಾಲ್ಮೀಕಿಯವರ ಮನಸ್ಸಿನಲ್ಲಿ ಶೋಕ ಕೂಡ ಉಕ್ಕಿ ಬರುತ್ತೆ. ಅದೇ ಶೋಕದಲ್ಲಿ ಬೇಡನನ್ನ ಕುರಿತು ಮಾ ನಿಷಾದ ಪ್ರತಿಷ್ಠಾಂ ತ್ವಂ ಅಂದ್ರೆ ಶ್ಲೋಕವನ್ನ ಇಲ್ಲಿ ನಾವು ನೋಡ್ತಾ ಇದೀವಿ. ಒಂದು ಕೊಂದೆಯಲ್ಲ ಅಂದ್ರೆ ಅದರ ಅರ್ಥ ಏನು ಅಂದ್ರೆ ಒಂದನ್ನ ನಿನ್ನನ್ನ ಕೊಂದೆಯಲ್ಲ, ಎಂದೆಂದಿಗೂ ನಿನಗೆ ಏಳಿಗೆ ಆಗದಿರಲಿ ಅಂತಕ್ಕಂತಹ ಒಂದು ಶಾಪವನ್ನ ಕೂಡ ಕೊಡುತ್ತೆ ಹೆಣ್ಣು ಕ್ರೌಂಚ ಪಕ್ಷಿ. ಅದಾದ ನಂತರ ಎರಡನೆಯ ತನ್ನ ಕಠಿಣ ಶಾಪಕ್ಕೆ ತಾನೇ ನೊಂದುಕೊಂಡು ಹಕ್ಕಿಯ ದುಃಖಕ್ಕೆ ಮರುಗಿ ಕೋಪವಶನಾಗಿ ನಾನೇನು ಮಾಡಿಬಿಟ್ಟೆ ಅಂತ ಪಶ್ಚಾತ್ತಾಪವನ್ನ ಕೂಡ ವಾಲ್ಮೀಕಿ ಪಡ್ತಾರೆ. ಹತ್ತಿರವಿದ್ದ ಶಿಷ್ಯನಿಗೆ ತಾನಂದದ್ದು ಶೋಕ ಮಾತ್ರವಾಗಲಿ ಶಾಪವಾಗುವುದು ಬೇಡ ಅಂತ ಹೇಳ್ತಾನೆ. ಅಂದಿನ ಅವರ ಧ್ಯಾನ ಸಮಯದಲ್ಲಿ ಬ್ರಹ್ಮನು ಗೋಚರನಾಗಿ ಕೊಟ್ಟ ಶಾಪಕ್ಕಾಗಿ ಚಿಂತಾಕ್ರಾಂತನಾಗ್ತಾನೆ. ವಾಲ್ಮೀಕಿಗೆ ನೀನು ಈ ನಿಷಾದನನ ಕುರಿತೆಂದರಲ್ಲಿ ಒಂದು ಶ್ಲೋಕ ಕೂಡ ರಚನೆ ಮಾಡ್ತಾರೆ. ಅದಕ್ಕಾಗಿ ನೀವು ಏಕೆ ಶೋಕವನ್ನ ಪಡ್ತಾ ಇದ್ದೀರಾ? ಆ ನನ್ನ ಶಕ್ತಿ ಚಂದ ಸ್ವರೂಪಿಣಿ ಸರಸ್ವತಿಯೇ ನಿನ್ನಲ್ಲಿ ಅವತರಿಸಿದ್ದಾಳೆ. ನಾರದ ಮಹರ್ಷಿಯಿಂದ ಕೇಳಿದಂತೆ ಧೀಮಂತನು ಧರ್ಮಾತ್ಮನು ವೀರನು ಆಗಿರುವಂತಹ ರಾಮನ ಚರಿತ್ರೆಯನ್ನ ನೀನು ಶ್ಲೋಕಬದ್ಧವಾಗಿ ರಚಿಸು ಅನ್ನೋ ಪ್ರೇರಣೆಯನ್ನ ಕೂಡ ಪಡ್ಕೊಳ್ತಾನೆ. ಇನ್ನು ರಾಮಾಯಣಕ್ಕೆ ನಾಂದಿಯಾಗಿದ್ದು ಯಾವುದು ಅಂದ್ರೆ ಶೋಕದ ಮನಸ್ಥಿತಿಯಲ್ಲಿ ಅಂದ್ರೆ ಕ್ರೌಂಚ ಪಕ್ಷಿಗಳನ್ನ ಕೊಂದಂತಹ ನಾರದ ವಾಲ್ಮೀಕಿ ಮಹರ್ಷಿಗಳು ಅವರ ಮೊದಲಿನ ಹೆಸರು ರತ್ನಾಕರ ಆಗಿರುತ್ತೆ. ಕ್ರೌಂಚ ಪಕ್ಷಿಗಳನ್ನ ಕೊಂದ ನಂತರ ಶೋಕದಲ್ಲಿ ಅಂದ್ರೆ ದುಃಖದಲ್ಲಿ ಇದ್ದಾಗ ಆಶ್ರಮಕ್ಕೆ ಬಂದಂತಹ ವಾಲ್ಮೀಕಿಗಳು ಶ್ರೀರಾಮನ ಕಥೆಯನ್ನ ಅದೇ ಶ್ಲೋಕದ ಛಂದಸ್ಸಿನಲ್ಲೇನೆ ಅವರು ರಚನೆ ಮಾಡ್ತಾರೆ. ಅದೇನೆ ರಾಮಾಯಣದ ಮೊದಲ ಒಂದು ಸಾಲುಗಳು ಕೂಡ ಆಗುತ್ತೆ. ಸಂಸ್ಕೃತದ ಮೊದಲ ಮಹಾಕಾವ್ಯ ರಾಮಾಯಣ. ಅದು ಆದಿಕಾವ್ಯವೂ ಹೌದು, ವಾಲ್ಮೀಕಿ ಆದಿಕವಿಯೂ ಕೂಡ ಹೌದು. ನಾವು ಗೊತ್ತಿರೋ ಹಾಗೆ ರಾಮಾಯಣ ಮೊದಲ ಕಾವ್ಯ, ಪ್ರಥಮ ಕಾವ್ಯ. ಹಾಗೇನೆ ಆದಿಕವಿ ವಾಲ್ಮೀಕಿ ಅನ್ಸ್ಕೊಳ್ತಾನೆ. ಮುಂದಿನ ಯುಗಮಾನದಲ್ಲಿ ರಾಮಾಯಣ ವಿಶ್ವದಾದ್ಯಂತ ಜನಪ್ರಿಯ ಆಗುತ್ತೆ. ಆನಂತರ ವಾಲ್ಮೀಕಿಯ ರಾಮಾಯಣ ವಿಶ್ವದಲ್ಲೇನೆ ತುಂಬಾನೇ ಪ್ರಸಿದ್ಧಿಯನ್ನ ಪಡ್ಕೊಳ್ಳುತ್ತೆ. ವಿಶ್ವಕಾವ್ಯವೆಂದು ವಾಲ್ಮೀಕಿಗಳನ್ನ ಕರೀತಾರೆ. ವಿಶ್ವಕಾವ್ಯ ಆಗುತ್ತೆ. ಹಾಗೇನೆ ವಾಲ್ಮೀಕಿ ವಿಶ್ವಕವಿ ಕೂಡ ಆಗ್ತಾನೆ. ವಿಶ್ವದೆಲ್ಲೆಡೆ ಕೂಡ ರಾಮಾಯಣ ಬೇರೆ ಬೇರೆ ಭಾಷೆಗಳಿಗೂ ಕೂಡ ತನ್ನದೇ ಆದಂತಹ ಸ್ವರೂಪವನ್ನ ಪಡ್ಕೊಳ್ಳುತ್ತೆ. ಶ್ರೀರಾಮಾಯಣ ಮಹಾಕಾವ್ಯಕ್ಕೆ ಸುಮಾರು 3000 ವರ್ಷಗಳ ಪ್ರಾಚೀನತೆ ಇದೆ, ಇತಿಹಾಸ ಇದೆ. ಇದು ಅನುಷ್ಠ ಛಂದಸ್ಸಿನಲ್ಲಿ ಸುಮಾರು 24,000 ಶ್ಲೋಕಗಳಿಂದ ಕೂಡಿರುವಂತಹ ಒಟ್ಟು 500 ಸರ್ಗಗಳನ್ನು ಒಳಗೊಂಡಿರುವಂತಹ ಕೃತಿ. ಈ ಕೃತಿಯು ಪೂರ್ಣವಾಗಿ ಮತ್ತು ಕೆಲವು ಭಾಗಗಳು ಅನೇಕ ಹಸ್ತಪ್ರತಿಗಳಲ್ಲಿ ಉಳಿದುಕೊಂಡು ಕೂಡ ಬಂದಿದೆ. ಅವುಗಳಲ್ಲಿ ಅತ್ಯಂತ ಹಳೆಯದು 11ನೇ ಶತಮಾನದ್ದು. ಈ ಕಾವ್ಯದಲ್ಲಿ ರಾಮನ ಇಡೀ ಜೀವನ ಮತ್ತು ಸಾಧನೆಗಳನ್ನ 7 ಕಾಂಡಗಳಲ್ಲಿ ವರ್ಣನೆ ಮಾಡಲಾಗಿದೆ. ಇನ್ನು ರಾಮಾಯಣ ಮಹಾಕಾವ್ಯದ 7 ಕಾಂಡಗಳು ಯಾವ್ಯಾವು ಅಂದ್ರೆ ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧ ಕಾಂಡ. ಈ ರೀತಿಯಾಗಿ ನಾವು 7 ಕಾಂಡಗಳಲ್ಲಿ ನೋಡ್ತೀವಿ. ರಾಮಕಾಂಡದಲ್ಲಿ ರಾಮ ಮತ್ತು ಸಹೋದರರ ಜನನ, ಬಾಲ್ಯ ಶಿಕ್ಷಣ, ವಿಶ್ವಾಮಿತ್ರನೊಂದಿಗೆ ಕಾಡಿಗೆ ತೆರಳುವುದು, ಅಹಲ್ಯ ಶಾಪ ವಿಮೋಚನೆ, ತಾಟಕಿ ಸಂಹಾರ, ಸೀತಾ ಸ್ವಯಂವರಗಳನ್ನ ನೋಡ್ತೀವಿ. ಇನ್ನು ಅಯೋಧ್ಯ ಕಾಂಡದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ನಿಶ್ಚಯ ಆಗುತ್ತೆ. ಕೈಕೇಯಿ ದಶರಥನಿಂದ ವರಗಳನ್ನ ಬೇಡುವುದು, ಸೀತಾ ಲಕ್ಷ್ಮಣನೊಂದಿಗೆ ರಾಮನ ವನವಾಸ, ಪುತ್ರ ಶೋಕದಿಂದ ದಶರಥನ ಮರಣ, ಗುಹಾಗಮನ, ಭರತನಿಗೆ ಪಾದುಕಾ ಪ್ರದಾನ ಕೂಡ ಆಗುತ್ತೆ. ಇನ್ನು ಅರಣ್ಯ ಕಾಂಡದಲ್ಲಿ ದಂಡಕಾರಣ್ಯ ಪ್ರವೇಶ ಆಗುತ್ತೆ, ಪಂಚವಟಿಯಲ್ಲಿ ವಾಸ ಆಗುತ್ತೆ, ಶೂರ್ಪಣಿಕಿ ಪ್ರಕರಣ ಬರುತ್ತೆ, ಕರದೂಷಣರ ವಧೆ ಆಗುತ್ತೆ, ಶೂರ್ಪಣಿಕಿಯಿಂದ ರಾವಣನ ಪ್ರಚೋದನೆ ಆಗುತ್ತೆ, ಮಾಯಾಜಿಂಗಿಯಾಗಿದ್ದ ಮಾರೀಚಿಕನ ವಧೆ ಆಗುತ್ತೆ, ಸೀತೆಯ ಅಪಹರಣ ಆಗುತ್ತೆ, ಜಟಾಯು ವಧೆ ಆಗುತ್ತೆ, ರಾಮನ ರೋದನ ಬರುತ್ತೆ, ಕಬಂಧ ಸಂಹಾರ ಬರುತ್ತೆ, ಶಬರಿಯ ಆತಿಥ್ಯ ಕೂಡ ಈ ಅರಣ್ಯ ಕಾಂಡದಲ್ಲಿ ಬರುತ್ತೆ. ಇನ್ನು ಅದಾದ ನಂತರ ಕಿಷ್ಕಿಂಧ ಕಾಂಡದಲ್ಲಿ ಏನ್ ಬರುತ್ತೆ ರಾಮಾಯಣದಲ್ಲಿ ಅಂದ್ರೆ ಆಂಜನೇಯ ಸುಗ್ರೀವಾದಿಗಳ ಗೆಳೆತನ ಬರುತ್ತೆ, ಸುಗ್ರೀವ ವಾಲಿಯರ ಹಗೆತನ ಬರುತ್ತೆ,
ವಾಲಿಯ ವಧೆ ಬರುತ್ತೆ, ಸೀತಾನ್ವೇಷಣೆಯ ರಾಮ ಮುದ್ರಿಕಾ ಉಂಗುರ ಪ್ರದಾನ ಕೂಡ ನಾವು ನೋಡ್ತೀವಿ. ಎಲ್ಲಿ ಅಂದರೆ ಕಿಷ್ಕಿಂಧ ಕಾಂಡದಲ್ಲಿ. ರಾಮಾಯಣದ ಪ್ರಮುಖ ಘಟ್ಟಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ಇನ್ನು 7 ಕಾಂಡಗಳಲ್ಲಿ ಸುಂದರಕಾಂಡ ಕೂಡ ಒಂದು. ಈ ಸುಂದರಕಾಂಡ ಸಂಪಾತಿಯ ದರ್ಶನ, ಜಾಂಬವಂತನಿಂದ ಉತ್ತೇಜಿತನಾಗುವ ಹನುಮಂತ, ಸಮುದ್ರೋಲ್ಲಂಘನ, ಲಂಕಾ ಪ್ರವೇಶ, ಅಶೋಕವನದಲ್ಲಿ ಸೀತೆಯ ದರ್ಶನ, ಚೂಡಾಮಣಿ ಪ್ರದಾನ, ಲಂಕಾ ದಹನ ಮೊದಲಾದಂತಹ ವಿಷಯಗಳನ್ನು ಒಳಗೊಂಡಂತಹ ಸಾಲುಗಳಾಗಿದೆ. ಇನ್ನು ಯುದ್ಧಕಾಂಡದಲ್ಲಿ ಸೇತುಬಂಧನ, ರಾಮ ರಾವಣರ ಯುದ್ಧ, ರಾವಣನ ವಧೆ, ಮಂಡೋದರಿ ವಿಲಾಪ, ವಿಭೀಷಣನ ಪಟ್ಟಾಭಿಷೇಕ, ಸೀತೆಯ ಅಗ್ನಿ ಪ್ರವೇಶ, ಮರಳಿ ಅಯೋಧ್ಯೆಗೆ ರಾಮನ ಪಟ್ಟಾಭಿಷೇಕವನ್ನ ನಾವು ಕಾಣಬಹುದು. ಇನ್ನು ಉತ್ತರಕಾಂಡದಲ್ಲಿ ನಾವು ಏನನ್ನ ನೋಡ್ತೀವಿ ಅಂದರೆ ರಾಮರಾಜ್ಯ, ಸೀತಾ ಪರಿತ್ಯಾಗ, ಲವಕುಶರ ಜನನ, ಅಶ್ವಮೇಧ ಯಾಗ, ಸೀತಾದೇವಿಯ ಭೂಮಿ ಪ್ರವೇಶ, ರಾಮಾವತಾರ ಸಮಾಪ್ತಿಯನ್ನ ನಾವು ನೋಡ್ತೀವಿ. ರಾಮಾಯಣದ 7ನೇ ಕಾಂಡ, ಕಡೆಯ ಕಾಂಡದಲ್ಲಿ ಕರ್ತೃತ್ವ ವಿವಾದಾಸ್ಪದವಾಗಿದೆ. ಭಾಷೆ, ಶೈಲಿ ಮತ್ತು ವಿಚಾರಗಳಲ್ಲಿ ವಿರೋಧಾಭಾಸಗಳಿವೆ. ಆದರೆ ರಾಜಧರ್ಮಕ್ಕೆ ತ್ಯಾಗವೇ ಉತ್ಕೃಷ್ಟವೆಂದು ನಂಬುವವರು ಉತ್ತರಕಾಂಡವನ್ನ ಮುಂದುವರೆದ ಭಾಗ ಅಂತ ಕೂಡ ಒಪ್ಕೊಳ್ತಾರೆ. ಇನ್ನು ವಾಲ್ಮೀಕಿಯ ಪಾತ್ರ ಏನಿದೆ ರಾಮಾಯಣದಲ್ಲಿ, ಲವಕುಶರ ಜನನ ಹೇಗಾಗುತ್ತೆ ಅಂದರೆ ಶ್ರೀರಾಮಾಯಣದ ಕವಿ ವಾಲ್ಮೀಕಿ ನಂತರದ ಕಾಲಘಟ್ಟದಲ್ಲಿ ಉತ್ತರ ರಾಮಾಯಣದ ಕಥೆಗಳಲ್ಲಿ ಒಂದು ಪಾತ್ರವಾಗಿ ಕೂಡ ಉಳ್ಕೊಳ್ಳುತ್ತೆ. ಶ್ರೀರಾಮನ ಪಟ್ಟಾಭಿಷೇಕವಾದ ಮೇಲೆ ಪ್ರಜಾ ಸಂದೇಹದಿಂದ ಸೀತೆ ಮರಳಿ ಕಾಡು ಪಾಲಾಗ್ತಾಳೆ. ಆಗ ಅವಳ ಆಶ್ರಯಕ್ಕೆ ಒದಗಿ ಬರುವುದೇ ಕರುಣಾಮೂರ್ತಿ ವಾಲ್ಮೀಕಿ. ತುಂಬು ಗರ್ಭಿಣಿಯಾಗಿದ್ದ ಸೀತೆಯನ್ನ ಆಶ್ರಮಕ್ಕೆ ಕರೆತಂದು ಪೋಷಣೆ ಮಾಡ್ತಾನೆ. ಅವಳೇ ಮಕ್ಕಳ ತಾಯಿಯಾದ ಅವಳ ಮಕ್ಕಳು ಲವಕುಶರನ್ನ ಆಶ್ರಮದಲ್ಲಿಯೇ ಇರಿಸಿಕೊಂಡು ಕಾಪಾಡ್ತಾನೆ. ಲವಕುಶರಿಗೆ ಶಾಸ್ತ್ರ ಮತ್ತು ಶಸ್ತ್ರಾದಿ ಸಕಲ ವಿದ್ಯೆಗಳನ್ನ ಕಲಿಸ್ತಾನೆ. ತಾವು ಬರೆದ ರಾಮಾಯಣ ಮಹಾಕಾವ್ಯವನ್ನ ಹಾಡುವುದು ಲವಕುಶರಿಗೆ ವಾಲ್ಮೀಕಿಗಳು ಕಲಿಸ್ತಾರೆ. ಆದ್ದರಿಂದ ಅವರಿಬ್ಬರನ್ನ ಆದಿ ಗಮಕಿಗಳು ಅಂತ ಕೂಡ ಎನ್ನಬಹುದು. ಇನ್ನು ವಾಲ್ಮೀಕಿಯ ಪಾತ್ರ ಮುಂದುವರಿತಾ ನಾವು ಏನನ್ನ ಹೇಳ್ಬೋದು ಅಂದ್ರೆ, ವಾಲ್ಮೀಕಿಯ ಆಶ್ರಮದಲ್ಲಿ ಕುಶಲವರಿಬ್ಬರು 16 ಅಂದ್ರೆ ಲವಕುಶರಿಬ್ಬರು ಕೂಡ 16 ವಯಸ್ಸಿಗೆ ಬರುವಷ್ಟರಲ್ಲಿ ಅತ್ತ ಅಯೋಧ್ಯೆಯಲ್ಲಿ ರಾಮ ಅಶ್ವಮೇಧ ಯಾಗವನ್ನ ಕೈಗೊಳ್ತಾನೆ. ಅಶ್ವಮೇಧ ಯಾಗಕ್ಕೆ ವಾಲ್ಮೀಕಿಗಳಿಗೂ ಕೂಡ ಆಹ್ವಾನವನ್ನ ಕೊಡ್ತಾನೆ. ಅಲ್ಲಿ ಸೇರಿದ ಋಷಿಗಳೆಲ್ಲರೂ ಕೂಡ ಲವಕುಶರಿಂದ ರಾಮಾಯಣದ ಕಾವ್ಯವನ್ನ ವಾಲ್ಮೀಕಿಗಳು ಆಡಿಸುತ್ತಾರೆ. ರಾಮಕಥೆಯನ್ನ ಕೇಳಿದವರೆಲ್ಲರೂ ಕೂಡ ವಾಲ್ಮೀಕಿಗಳನ್ನ ಕುಶಲರನ್ನ ಪ್ರಶಂಸೆ ಮಾಡ್ತಾರೆ, ಲವಕುಶರನ್ನ ಪ್ರಶಂಸೆ ಮಾಡ್ತಾರೆ. ಈ ವಿಷಯ ರಾಮನಿಗೆ ತಿಳಿದು ತಾನು ತನ್ನದೇ ಕಥೆಯನ್ನ ಕೇಳ ಬಯಸುತ್ತಾನೆ. ಅದು ಕೂಡ ಆಗುತ್ತೆ. ರಾಮನ ಕಥೆಯನ್ನ ಲವಕುಶರು ಆಡ್ತಾರೆ. ಸ್ವತಃ ತನ್ನ ಮಕ್ಕಳೆಂದು ಕೂಡ ವಿಷಯ ಆ ಸಂದರ್ಭದಲ್ಲೇ ಗೊತ್ತಾಗುತ್ತೆ. ಇನ್ನು ರಾಮನು ಸೀತೆಯನ್ನ ಮರಳಿ ಕರೆತರಲು ವಾಲ್ಮೀಕಿಗಳನ್ನ ಪ್ರಾರ್ಥನೆ ಮಾಡ್ತಾನೆ. ಆದರೆ ಋಷಿ ಪುರಜನರ ಮುಂದೆ ತಾನು ಪತಿವ್ರತೆ ಎಂದು ಒಮ್ಮೆ ಪ್ರಮಾಣ ಮಾಡಬೇಕೆಂದು ಬಯಸುತ್ತಾನೆ. ಆಗ ಸ್ವತಃ ವಾಲ್ಮೀಕಿಗಳು, ಏ ರಾಮ, ಸೀತಾ ಪರಮ ಪತಿವ್ರತೆ, ಮತ್ತೆ ಆಕೆಯನ್ನು ಪರೀಕ್ಷಿಸಬೇಡ. ನೆರೆದ ಜನರೆಲ್ಲರ ಮುಂದೆ ಆಕೆ ಪ್ರಮಾಣ ಮಾಡಬೇಕೆ? ಆಕೆಯ ಮನಸ್ಸಿಗೆ ಈಗಾಗಲೇ ತುಂಬ ನೋವಾಗಿದೆ, ಮತ್ತೆ ನೋವನ್ನ ಮಾಡಬೇಡ ಅಂತ ನಿವೇದನೆಯನ್ನ ಮಾಡ್ಕೊಳ್ತಾನೆ. ಈ ಮೈಥಿಲಿಯು ದೂಷಿಯಾಗಿದ್ದಲ್ಲಿ ಸಹಸ್ರಾರು ವರ್ಷಗಳ ನನ್ನ ತಪಸ್ಸಿನ ಫಲವು ನನಗೆ ಲಭಿಸದೆ ಹೋಗಲಿ ಎಂದು ತಮ್ಮ ತಪ ಫಲವನ್ನೇ ಪಣವಾಗಿ ಇಡ್ತಾರೆ ವಾಲ್ಮೀಕಿಗಳು. ಆದರೆ ರಾಮ ತನ್ನ ಮನಸ್ಸನ್ನ ಬದಲಿಸಲ್ಲ. ಆಗ ಸ್ವತಃ ಸೀತೆ, ನಾನು ಶ್ರೀರಾಮನನ್ನು ಹೊರತು ಮತ್ತಾರನ್ನು ಮನಸ್ಸಿನಲ್ಲಿ ಚಿಂತಿಸಿಲ್ಲವಾದರೆ ಹೇ ಭೂತಾಯಿ, ನೀನು ಬಾಯಿ ತೆರೆದು ನನ್ನನ್ನು ಕರೆದುಕೋ ಎಂದು ಪ್ರಾರ್ಥನೆ ಮಾಡ್ತಾಳೆ. ಭೂಮಿ ಬಿರುಕು ಬಿಡುತ್ತದೆ. ಸೀತೆ ಭೂತಾಯಿಯ ಮಡಿಲನ್ನ ಸೇರ್ತಾಳೆ. ಬ್ರಹ್ಮನೇ ಸೀತೆಯ ಈ ನಿರ್ಧಾರವನ್ನ ಪ್ರಶಂಸಿಸ್ತಾನೆ. ಇದಕ್ಕೆ ವಾಲ್ಮೀಕಿಗಳು ಸಾಕ್ಷಿಯಾಗಿದ್ದಾರೆ. ನಾವಿಲ್ಲಿ ನೋಡ್ತಾ ಇದ್ದೀವಿ ವಾಲ್ಮೀಕಿಗಳ ಒಂದು ಆಶ್ರಮದ ಚಿತ್ರವನ್ನ ಹೂವುಗಳಿಂದ ಮಾಡಿರುವಂತಹ ಒಂದು ದೃಶ್ಯವನ್ನ ಕೂಡ ನೋಡ್ತಾ ಇದ್ವಿ. ಹಾಗೆ ವಾಲ್ಮೀಕಿಯ ವೃತ್ತವನ್ನ ಕೂಡ ನೋಡ್ತಾ ಇದ್ವಿ. ಇನ್ನು ಜನಪ್ರಿಯ ಆವೃತ್ತಿ ಯಾವುದು ಅಂದರೆ ರಾಮ ಕುಶಲರ ಒಂದು ಸಮಾಗಮ, ಒಂದು ಭೇಟಿ ಏನಿದೆ ಅದು ತುಂಬಾನೇ ಜನಪ್ರಿಯವಾದಂತಹ ಆವೃತ್ತಿ. ಉತ್ತರ ರಾಮಾಯಣದಲ್ಲಿ ಉಲ್ಲೇಖವಾದ ಪ್ರಸಂಗವು ಈ ರೀತಿ ಇದ್ರೂ ಕೂಡ ಸಾಮಾನ್ಯವಾಗಿ ಜನಗಳಲ್ಲಿ ಪ್ರಚಲಿತವಾಗಿರುವ ಕತೆ ಸ್ವಲ್ಪ ಭಿನ್ನವಾಗಿಯೇ ಇದೆ, ಬೇರೆ ರೀತಿಯಾಗಿಯೇ ಇದೆ. ಅಶ್ವಮೇಧ ಯಾಗದ ಸಂದರ್ಭದಲ್ಲಿ ದೇಶಗಳ ಸಂಚಾರಕ್ಕೆ ಹೊರಟ ಯಜ್ಞದ ಕುದುರೆಯನ್ನ ಲವಕುಶರು ಕಟ್ಟಿ ಹಾಕ್ತಾರೆ. ಕುದುರೆಯ ರಕ್ಷಣೆಗೆ ಬಂದವರೆಲ್ಲರೂ ಕೂಡ ಸೋತು ಸ್ವತಃ ರಾಮನೇ ಯುದ್ಧಕ್ಕೆ ಬರುತ್ತಾನೆ. ಯುದ್ಧದಲ್ಲಿ ಫಲಿತಾಂಶ ಏನೇ ಇದ್ದರೂ ಕೂಡ ಅವರಿಬ್ಬರು ತನ್ನ ಮಕ್ಕಳೆಂದು ತಿಳಿಯುತ್ತಾನೆ. ಸೀತಾರಾಮರ ಪುನರ್ಮಿಲನ ಆಗುತ್ತೆ. ಆದರೆ ಅಯೋಧ್ಯೆಗೆ ಮರಳಲು ಒಪ್ಪದ ಸೀತೆ ತನ್ನ ತಾಯಿ ಭೂದೇವಿಯನ್ನು ಆಶ್ರಯಿಸುತ್ತಾಳೆ. ಇದಕ್ಕೆ ವಾಲ್ಮೀಕಿಗಳು ಕೂಡ ಸಾಕ್ಷಿಯಾಗ್ತಾರೆ. ಸೀತೆ ಭೂಮಿಯ ಒಳಗೆ ಹೋಗುವಂತಹ ಸಂದರ್ಭದಲ್ಲಿ ವಾಲ್ಮೀಕಿ ಕೂಡ ಸಾಕ್ಷಿಯಾಗ್ತಾರೆ. ನಾವಿಲ್ಲಿ ರತ್ನಾಕರನಾಗಿದ್ದಂತಹ ಸಾಮಾನ್ಯವಾದಂತಹ ಒಬ್ಬ ಬೇಡ
ತಪಸ್ಸನ್ನು ಆಚರಿಸುವ ಸಂದರ್ಭದಲ್ಲಿ ಬೆಳೆಯುವಂತಹ ಒಂದು ಹುತ್ತದ ಒಂದು ಪ್ರತಿಕೃತಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇನ್ನು ನಾವಿಲ್ಲಿ ನೋಡುವಂತಹದ್ದು ವಾಲ್ಮೀಕಿಯ ಜೀವನ ಸಂದೇಶ ಏನಿದೆ, ವಾಲ್ಮೀಕಿಯವರು ಏನು ಸಂದೇಶವನ್ನ ಕೊಡ್ತಾ ಇದ್ದಾರೆ ಅಂದರೆ, ಮಹರ್ಷಿ ವಾಲ್ಮೀಕಿಗಳ ಜೀವನ ಕತೆ ತುಂಬಾನೇ ಮಹತ್ವವಾದದ್ದು ಮತ್ತೆ ಅರ್ಥಪೂರ್ಣವಾದದ್ದು ಕೂಡ. ಸಜ್ಜನರ ಸಹವಾಸದಿಂದ, ದೃಢ ಸಂಕಲ್ಪದಿಂದ, ಸ್ವಯಂ ಸಾಧನೆಯಿಂದ ಯಾರು ಏನನ್ನು ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ವಾಲ್ಮೀಕಿಯವರ ಬದುಕು ಸರ್ವಕಾಲಿಕ ಅಮೃತ ಸಾಕ್ಷಿ. ವಾಲ್ಮೀಕಿಯ ಕಥೆಯು ಕೇವಲ ಗತಕಾಲದ ಇತಿಹಾಸ ಆಗಿರದೆ ಎಲ್ಲರಿಗೂ ಕೂಡ, ಅದರಲ್ಲೂ ವಿಶೇಷವಾಗಿ ಮರೀಚಿಕೆಯನ್ನು ಬೆನ್ನಟ್ಟುವ ಜನರಿಗೆ ಸರ್ವಕಾಲಿಕ ಪಾಠ ಕೂಡ ಆಗಿದೆ. ವಾಲ್ಮೀಕಿಯ ಕಥೆಯ ಭರವಸೆಯ ದಾರಿ ದೀಪ ಆಗಿದೆ. ಅದು ವ್ಯಕ್ತಿತ್ವದಲ್ಲಿ ಉತ್ತಮ ಬದಲಾವಣೆ ಬಯಸುವವರು ದಾರಿಯನ್ನು ಬೆಳಗಿಸುತ್ತೆ. ಈ ಒಂದು ಕೃತಿ ಪ್ರಾಮಾಣಿಕ ಉದ್ದೇಶ, ಅಚಲವಾದ ಬಯಕೆ ಮತ್ತು ಬದ್ಧತೆಯಿಂದ ಪರ್ವತಗಳನ್ನು ಕೂಡ ಕದಲಿಸಬಹುದು ಎಂಬುದನ್ನು ಈ ಒಂದು ಮಹಾಕಾವ್ಯ ನಮಗೆ ತಿಳಿಸಿಕೊಡುತ್ತೆ. ಇನ್ನು ವಾಲ್ಮೀಕಿ ಕುರಿತು ಚಲನಚಿತ್ರಗಳು ಕೂಡ ಬಂದಿದೆ. ಅದನ್ನು ಗಮನಿಸೋದಾದರೆ ವಾಲ್ಮೀಕಿ ಎನ್ನುವಂತಹ ಒಂದು ಚಲನಚಿತ್ರ ಬರುತ್ತೆ. ಅದು 1921ರಲ್ಲಿ GV ಸಾನೆಯವರ ಒಂದು ನಿರ್ದೇಶನದಲ್ಲಿ. ಇನ್ನು ರತ್ನಾಕರ್ 1921ರಲ್ಲಿ ಬಂದಂತಹ ಚಲನಚಿತ್ರ, ವಾಲ್ಮೀಕಿಯನ್ನ ಕುರಿತಂತಹ ಚಿತ್ರ. ಅದರ ಒಂದು ನಿರ್ದೇಶಕರು ಬಂದು ಸುರೇಂದ್ರ ನಾರಾಯಣ ರಾಯರು. ವಾಲ್ಮೀಕಿ ಎಂತಕ್ಕಂತಹ ಮತ್ತೊಂದು ಚಲನಚಿತ್ರ ಬರುತ್ತೆ. ಅದು 1946ರಲ್ಲಿ ಎಲಿಸ್ ಡಂಗನ್ ಎಂತಕ್ಕಂತಹ ಒಂದು ಚಿತ್ರ. ಅದಾದ ನಂತರ ಬಲ್ಜೆ ಬೆಂಡಾರ್ಕರ್ ಕೂಡ 1946ರಲ್ಲಿ. ಈ ರೀತಿಯಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ವಾಲ್ಮೀಕಿ ಚಲನಚಿತ್ರ ಕೂಡ ಬರುತ್ತೆ. ವಾಲ್ಮೀಕಿಯ ಪಾತ್ರದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ರಚನೆ ಮಾಡಿರ್ತಕ್ಕಂತಹ ಒಂದು ಚಲನಚಿತ್ರ ಕೂಡ ಇದೆ. ಅದೇನೆ ವಾಲ್ಮೀಕಿ. ಇನ್ನು ವಾಲ್ಮೀಕಿ ಕುರಿತಂತೆ ಇರುವಂತಹ ಪುಸ್ತಕಗಳು ಯಾವ್ಯಾವು ಅಂದರೆ, ವಾಲ್ಮೀಕಿ ಪ್ರತಿಭಾ ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಿರುವಂತಹ ಒಂದು ಪುಸ್ತಕ, ವಾಲ್ಮೀಕಿಯ ಭಾಗ್ಯ ಕುವೆಂಪು ಅವರು ಬರೆದಿರುವಂತಹ ಒಂದು ನಾಟಕ, ಆದಿಕವಿ ವಾಲ್ಮೀಕಿ ಎನ್ನುವಂತಹ ಪುಸ್ತಕ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಬರೆದಿರುವಂತಹ ಪುಸ್ತಕ, ಶ್ರೀರಾಮಾಯಣ ದಿವ್ಯಶಿಲ್ಪಿ ಕುವೆಂಪು ಅವರು ಬರೆದಿರುವಂತಹ ಪುಸ್ತಕ, ವಾಲ್ಮೀಕಿ ಎಂತಕ್ಕಂತಹ ಪುಸ್ತಕ ತಸು ಶಾಮರಾಯರು ಬರೆದಿದ್ದಾರೆ. ಮಹರ್ಷಿ ವಾಲ್ಮೀಕಿ ಎನ್ನುವಂತಹ ಪುಸ್ತಕ KM ರಾಘವ ನಂಬಿಯಾರ್ ಅವರು ಬರೆದಿದ್ದಾರೆ. ವಾಲ್ಮೀಕಿ ವಾಲ್ಮೀಕಿ ಎನ್ನುವಂತಹ ಮತ್ತೊಂದು ಪುಸ್ತಕ MI ರಾಜಶ್ರೀ ಅವರು ಬರೆದಿದ್ದಾರೆ. ಇನ್ನು ರಾಮಾಯಣದ ಪರಂಪರೆಯನ್ನು ನಾವು ನೋಡೋದಾದ್ರೆ, ವಾಲ್ಮೀಕಿಯ ಕೃತಿ ಅದು ಹುಟ್ಟಿ ಬಂದದ್ದು ಕವಿ ಕೃತಿ ಆಗಿದೆ. ಇದು ಪ್ರಕೃತಿಯನ್ನು ಆಧರಿಸಿದೆ. ಹಾಗೆ ಭಾರತೀಯರ ಬಾಳುವೆಯ ಲೋಕದಲ್ಲಿ ಪರ್ವತ, ನದಿ, ಅರಣ್ಯ, ಸಮುದ್ರ, ಆಕಾಶಗಳಿರುವಂತೆ ರಾಮಾಯಣ ಕೂಡ ಶಾಶ್ವತ ಎಂಬ ಕುವೆಂಪು ಅವರ ನುಡಿಯಂತೆ ರಾಮಾಯಣವು ಭಾರತೀಯರ ಬದುಕಿನ ಒಂದು ಅವಿಭಾಜ್ಯ ಅಂಗ ಕೂಡ ಆಗಿದೆ. ಬಹುತೇಕ ಭಾರತದ ಎಲ್ಲ ಭಾಷೆಗಳಲ್ಲೂ ಕೂಡ ರಾಮಾಯಣ ಪುನರೂಪಿತ ಆಗಿದೆ. ಸಾವಿರಾರು ಜಾನಪದ ರಾಮಾಯಣಗಳು ಕೂಡ ರಚಿತ ಆಗಿದೆ. ರಾಮಾಯಣವನ್ನು ಇಡಿಯಾಗಿ ಅಥವಾ ಬಿಡಿಯಾಗಿ ಆಧರಿಸಿದ ಸಹಸ್ರಾರು ಕತೆ, ಕವಿತೆ, ಕಾದಂಬರಿ, ಖಂಡಕಾವ್ಯ, ಮಹಾಕಾವ್ಯ, ಲಾವಣಿಗಳು, ಹಾಡುಗಳು ಕೂಡ ಚಿತ್ರಿತ ಆಗಿದೆ. ಇನ್ನು ಸಂಗೀತಾದಿ ಎಲ್ಲ ಲಲಿತ ಕಲೆಗಳಲ್ಲೂ ಕೂಡ ರಾಮಾಯಣ ಅಭಿವ್ಯಕ್ತಗೊಂಡಿದೆ. ವಾಸ್ತುಶಿಲ್ಪ, ಮೂರ್ತಿಶಿಲ್ಪ, ವರ್ಣಚಿತ್ರ, ಭಿತ್ತಿಚಿತ್ರ ಮೊದಲಾದಂತಹ ರೂಪಗಳಲ್ಲೂ ಕೂಡ ರಾಮಾಯಣದ ಪಾತ್ರ, ಸನ್ನಿವೇಶಗಳು ಕೂಡ ಸೃಷ್ಟಿಯಾಗಿರೋದನ್ನು ನಾವು ಕಾಣಬಹುದು. ಇನ್ನು ನಾವಿಲ್ಲಿ ನೋಡ್ತಾ ಇರೋದು ಪಂಚವಟಿ ಕೂಡ ರಾಮಾಯಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಪಂಚವಟಿ ಅಂದರೆ ಏನು, ಅದರ ಇತಿಹಾಸ ಏನು ಅಂದರೆ, ಪಂಚವಟಿ ಅಂದರೆ 5 ಆಲದ ಮರಗಳಿಂದ ಕೂಡಿದಂತಹ ಒಂದು ಪ್ರದೇಶವನ್ನು ನಾವು ಪಂಚವಟಿ ಅಂತ ಹೇಳ್ತೀವಿ. ಈ ಪಂಚವಟಿಯು ಮಹಾರಾಷ್ಟ್ರದ ಇಂದಿನ ನಾಸಿಕ್ನಿಂದ ಉತ್ತರಕ್ಕೆ ಗೋದಾವರಿ ನದಿಯ ದಡದಲ್ಲಿರುವಂತಹ ಸುಂದರವಾದಂತಹ ಒಂದು ಪ್ರದೇಶ. ಆ ಪ್ರದೇಶದಲ್ಲಿ ಸೀತಾ, ರಾಮ, ಲಕ್ಷ್ಮಣರು ವನವಾಸದ ಅವಧಿಯಲ್ಲಿ ಈ ಒಂದು ಎಲೆಗಳಿಂದ ಕೂಡಿದಂತಹ ಮನೆಯನ್ನ ಕಟ್ಟಿಕೊಂಡು ಬಹುಕಾಲ ನೆಲೆ ನಿಲ್ತಾರೆ. ಇಲ್ಲಿಯೇ ಶೂರ್ಪನಿಯು ಕೂಡ ಅವಮಾನಿತಳಾಗುವಂತಹದ್ದು. ಅವಳಿಂದ ಪ್ರಚೋದಿತರಾಗಿ ಬಂದಿದ್ದಂತಹ ಕರದೂಷಣರ ವಧೆ ಕೂಡ ಆಗುತ್ತೆ. ಚಿನ್ನದ ಜಿಂಕೆಯ ರೂಪದಲ್ಲಿ ಬಂದಂತಹ ಮಾರೀಚಿಕನ ಹತ್ಯೆ ಆಗುತ್ತೆ. ರಾವಣನಿಂದ ಸೀತಾ ಅಪಹರಣ ಕೂಡ ನಡೆಯುವಂತಹದ್ದು. ಅದನ್ನು ತಡೆಯಲು ಹೋದಂತಹ ಜಟಾಯು ವಧೆಯಾಗುವಂತಹದ್ದು ಕೂಡ ಪಂಚವಟಿಯಲ್ಲೇನೆ. ನಾವಿಲ್ಲಿ ಪಂಚವಟಿಯ ಒಂದು ಸುಂದರ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಹಾಗೆ ಇಲ್ಲಿ ಪಕ್ಷಿಗಳ ಒಂದು ಇಂಪಾದ ಧ್ವನಿಯನ್ನು ಕೂಡ ಸೆಟ್ ಮಾಡಿದರೆ ಫ್ಲವರ್ ಶೋ ಅಲ್ಲಿ ನೋಡ್ತಾ ಇದ್ದೀವಿ ನಾವು. ಇನ್ನು ಕನ್ನಡ ರಾಮಾಯಣಗಳು ಯಾವ್ಯಾವು, ಕನ್ನಡದಲ್ಲಿ ಯಾವೆಲ್ಲ ರಾಮಾಯಣಗಳು ರಚನೆ ಆಗಿದ್ದಾವೆ ಅಂದರೆ, ಪೊನ್ನನ ಭುವನೈಕ್ಯ ರಾಮಾಭ್ಯುದಯ ಅಂತಕ್ಕಂತಹ ಕೃತಿ, ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣ ಎನ್ನುವಂತಹದ್ದು ಇದೊಂದು ಜೈನ ರಾಮಾಯಣ, ಕುಮದೇಂದು ಮುನಿಯ ಕುಮದೇಂದು ರಾಮಾಯಣ,
ತೊರವೆ ನರಹರಿಯ ತೊರವೆ ರಾಮಾಯಣ, ಶ್ರೀ ಚಾಮರಾಜೋಕ್ತಿ ವಿಲಾಸ ಎಂಬ ಕನ್ನಡ ರಾಮಾಯಣ, ಹಾಗೆ ಹರಸಿಂಗರಾಯರ ಶ್ರೀ ವಾಲ್ಮೀಕಿ ರಾಮಾಯಣ ಎಂತಕ್ಕಂತಹ ಕನ್ನಡ ರಾಮಾಯಣಗಳನ್ನು ಕೂಡ ನಾವು ಕಾಣ್ತೀವಿ. ಇನ್ನು ಕನ್ನಡ ರಾಮಾಯಣಗಳು ಶ್ರೀ ರಾಮಾಯಣ ದರ್ಶನಂ ಕುವೆಂಪು ಅವರು ರಚನೆ ಮಾಡಿರುವಂತಹದ್ದು. ಜನಪ್ರಿಯ ವಾಲ್ಮೀಕಿ ರಾಮಾಯಣ ಕುವೆಂಪು ಅವರಿಂದ ರಚನೆ ಆಗುತ್ತೆ. ಶ್ರೀರಾಮ ಪಟ್ಟಾಭಿಷೇಕಂ ಎಂತಕ್ಕಂತಹ ಕೃತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಂದ ರಚನೆ ಆಗುತ್ತೆ. ನವನೀತ ರಾಮಾಯಣ ಎನ್ನುವಂತಹದ್ದು ಮುಳಿಯ ತಿಮ್ಮಪ್ಪನವರಿಂದ ರಚನೆ ಆಗುತ್ತೆ. ವಾಲ್ಮೀಕಿ ರಾಮಾಯಣ ವಿ ಸೀತಾರಾಮಯ್ಯ ಅವರ ಕಡೆಯಿಂದ ರಚನೆ ಆಗುತ್ತೆ. ಶ್ರೀರಾಮಾಯಣ ಮಹಾನ್ವೇಷಣಂ ವೀರಪ್ಪ ಮೊಯ್ಲಿ ಅವರು ರಚನೆ ಮಾಡ್ತಾರೆ. ಶ್ರೀರಾಮ ಮಹಾದರ್ಶನಂ ಎಂತಕ್ಕಂತಹ ಶ್ರೀರಾಮ ಮಹಾದರ್ಶನ ಲತಾ ರಾಜಶೇಖರ್ ಅವರಿಂದ ರಚನೆ ಆಗುತ್ತೆ. ಇನ್ನು ಮತ್ತಷ್ಟು ಕೃತಿಗಳು ಕೂಡ ವಾಲ್ಮೀಕಿ ರಾಮಾಯಣವನ್ನು ಆಧರಿಸಿ ಬರುತ್ತೆ. ಕನಕದಾಸರ ರಾಮಧಾನ್ಯ ಚರಿತ್ರೆ ವಾಲ್ಮೀಕಿ ರಾಮಾಯಣವನ್ನು ಭಾಗಶಃ ಆಧರಿಸಿ 100 ಹೆಚ್ಚು ಕೃತಿಗಳು ಕೂಡ ಪ್ರಕಟ ಆಗಿದೆ. ಅವುಗಳಲ್ಲಿ ನಾವು ಪ್ರಮುಖವಾಗಿ ಹೇಳೋದಾದ್ರೆ ಕನಕದಾಸರ ರಾಮಧಾನ್ಯ ಚರಿತ್ರೆ 16ನೇ ಶತಮಾನದಲ್ಲಿ ರಚನೆಯಾಗಿದ್ದು, ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತ 16ನೇ ಶತಮಾನದಲ್ಲಿ ರಚನೆಯಾಗಿದ್ದು, ಹಾಗೆ ಹೆಳವನಕಟ್ಟೆ ಗಿರಿಯಮ್ಮನವರ ಒಂದು ಷಟ್ಪದಿಯ ಒಂದು ಲವಕುಶರ ಕಾಳಗ, ಹೆಳವನಕಟ್ಟೆ ಗಿರಿಯಮ್ಮನವರ ಲವಕುಶ ಕಾಳಗ ಕೂಡ ರಚನೆ ಆಗುತ್ತೆ. ಅಳಿಯ ಲಿಂಗರಾಜನ ಸೀತಾ ಸ್ವಯಂವರ ಸೀತಾಪಹರಣ ಕುಶಲರ ಕಾಳಗ ಕೂಡ ರಚನೆಯಾಗುತ್ತೆ. ಸಂಕ್ಷೇಪ ರಾಮಾಯಣ ಹರಪನಹಳ್ಳಿ ಭೀಮವ್ವ ರಚನೆ ಮಾಡ್ತಾಳೆ. ರಾಮ ಕಥಾವತಾರ ಎಂತಕ್ಕಂತಹ ಒಂದು ಕೃತಿಯನ್ನ ದೇವಚಂದ್ರ ಎಂತಕ್ಕಂತಹ ಕವಿ ರಚನೆ ಮಾಡ್ತಾರೆ. ಇನ್ನು ಅದಾದ ನಂತರ ನಾವು ನೋಡೋದು ರಾಮಾಶ್ವಮೇಧ ಮುದ್ದಣ್ಣಯಿಂದ, ಶ್ರೀರಾಮ ಪಟ್ಟಾಭಿಷೇಕ ಮುದ್ದಣ್ಣಯಿಂದ, ಅದ್ಭುತ ರಾಮಾಯಣ ಮುದ್ದಣ್ಣಯಿಂದ, ಶ್ರೀರಾಮ ವಿಜಯ ಚರಿತ ದೇವಪ್ಪ ಕವಿಯಿಂದ, ಶೇಷ ರಾಮಾಯಣ ಸೋಸಲೆ ಅಯ್ಯ ಶಾಸ್ತ್ರಿಯಿಂದ, ಸೀತಾ ಚರಿತ್ರೆ CA ಅಣ್ಣಯ್ಯ ಅವರಿಂದ, ಶ್ರೀರಾಮ ಪರೀಕ್ಷಣಂ DVG ಅವರಿಂದ, ಸಮುದ್ರ ಲಂಘನ ಕುವೆಂಪು ಅವರಿಂದ ರಚನೆ ಆಗುತ್ತೆ. ಹೀಗೆ ರಾಮಾಯಣ ವಿವಿಧ ರೂಪಗಳಲ್ಲಿ ಬೇರೆ ಬೇರೆ ಕವಿಗಳು ತಮ್ಮದೇ ಆದಂತಹ ಶೈಲಿಯಲ್ಲಿ ರಚನೆ ಮಾಡ್ತಾರೆ. ಇನ್ನು ಕನ್ನಡ ಜಾನಪದ ರಾಮಾಯಣಗಳನ್ನ ಕೂಡ ನಾವು ಕಾಣ್ತೀವಿ. ಜನಪದ ರಾಮಾಯಣ ವಿವಿಧ ಗಾಯಕರು ಕೂಡ ಹಾಡ್ತಾರೆ. ತಂಬೂರಿಯವರ ರಾಮಾಯಣ ನೋಡ್ತೀವಿ, ಹೊನ್ನಾಜಮ್ಮನವರ ರಾಮಾಯಣ ನೋಡ್ತೀವಿ, ಚಿತ್ರಪಟ ರಾಮಾಯಣ ನೋಡ್ತೀವಿ, ಗೊಂಡರ ರಾಮಾಯಣ ನೋಡ್ತೀವಿ. ಹಾಗೇನೆ ಮೂಲಕ ರಾಮಾಯಣ ಎಂತಕ್ಕಂತಹ ಜನಪದ ರಾಮಾಯಣಗಳನ್ನ ಕೂಡ ನಾವು ನೋಡ್ತೀವಿ. ಇವುಗಳಷ್ಟೇ ಅಲ್ಲ, ನಾವು ಅಸಂಖ್ಯ ಗಾದೆಗಳನ್ನು ನೋಡ್ತೀವಿ, ಐತಿಹ್ಯಗಳನ್ನು ನೋಡ್ತೀವಿ, ಸ್ಥಳ ಪುರಾಣಗಳನ್ನು ನೋಡ್ತೀವಿ, ಯಕ್ಷಗಾನ ಬಯಲಾಟಗಳಲ್ಲಿ ನೋಡ್ತೀವಿ, ನುಡಿಗಟ್ಟುಗಳಲ್ಲಿ ರಾಮಾಯಣದ ಕಥೆಗಳನ್ನ ಪ್ರಭಾವವನ್ನು ನಾವು ಕಾಣಬಹುದು. ಹೀಗೆ ರಾಮಾಯಣ ತನ್ನದೇ ಆದಂತಹ ವಿಶೇಷವಾದಂತಹ ಪ್ರಭಾವವನ್ನು ಕನ್ನಡ ಸಾಹಿತ್ಯದಲ್ಲಷ್ಟೇ ಅಲ್ಲ, ಇಡೀ ವಿಶ್ವದ ಸಾಹಿತ್ಯದಲ್ಲಿ ಪ್ರಭಾವವನ್ನು ಬೀರಿದೆ. ಇನ್ನು ಕನ್ನಡೇತರ ಭಾರತೀಯರ ಭಾಷೆಗಳಲ್ಲಿ ರಾಮಾಯಣ ಯಾವ ರೀತಿಯಾಗಿ ಬಂದಿದೆ ಅಂದರೆ, ಭೋಜ ಪ್ರಬಂಧಂ ಚಂಪು ರಾಮಾಯಣ, ಭೋಜ ಸಂಸ್ಕೃತ 11ನೇ ಶತಮಾನ, ಕಂಬ ರಾಮಾಯಣ ಕಂಬ ತಮಿಳು ಭಾಷೆಯಲ್ಲಿ, ರಂಗನಾಥ ರಾಮಾಯಣ ತೆಲುಗು ಭಾಷೆಯಲ್ಲಿ, ಸಪ್ತಕಂಡ ರಾಮಾಯಣ ಅಸ್ಸಾಮಿ ಭಾಷೆಯಲ್ಲಿ, ಕೃತ್ತಿವಾಸ ರಾಮಾಯಣ ಇದು ಬಂದು ಬೆಂಗಾಲಿ ಭಾಷೆಯಲ್ಲಿ, ಬಿಲಂಕ ರಾಮಾಯಣ ಸರಳದಾಸರಿಂದ ರಚನೆಯಾಗುತ್ತೆ. ಅದಾದ ನಂತರ ರಾಮಾಯಣ 15ನೇ ಶತಮಾನದಲ್ಲಿ ಕೃಷ್ಣದಾಸ ಶರ್ಮಾ ಇದು ಕೊಂಕಣಿ ಭಾಷೆಯಲ್ಲಿ ರಚನೆ ಆಗುತ್ತೆ. ಅದಾದ ನಂತರ ವಲ್ಲಾದೇವಿ ರಾಮಾಯಣ ಇದು ಬಂದು ತೆಲುಗು ಭಾಷೆಯಲ್ಲಿ ರಚನೆಯಾಗುತ್ತೆ. ರಚನೆ ಮಾಡಿದ್ದು ಯಾರು ಅಂದ್ರೆ ಮಲ್ಲಾದೇವಿ 15ನೇ ಶತಮಾನದಲ್ಲಿ. ಇನ್ನು ಕನ್ನಡೇತರ ಭಾರತೀಯ ಭಾಷೆಗಳ ರಾಮಾಯಣಗಳನ್ನ ನಾವು ನೋಡೋದಾದ್ರೆ ಪ್ರಮುಖವಾಗಿ ರಾಮಚರಿತ ಮಾನಸವನ್ನ ನೋಡ್ತೀವಿ. ಇದನ್ನ ರಚನೆ ಮಾಡಿದ್ದು ತುಳಸಿದಾಸರು 16ನೇ ಶತಮಾನದಲ್ಲಿ. ಇನ್ನು ಜಗನ್ಮೋಹನ ರಾಮಾಯಣ ನೋಡ್ತೀವಿ, ಇದು ರಚನೆಯಾಗಿದ್ದು ಬಲರಾಮದಾಸ ಒಡೆಯರಿಂದ 16ನೇ ಶತಮಾನದಲ್ಲಿ. ಆಧ್ಯಾತ್ಮ ರಾಮಾಯಣ ನೋಡ್ತೀವಿ, ಇದನ್ನ ರಚನೆ ಮಾಡಿದ್ದು ರಾಮಾನುಜಂ ಮಲಯಾಳಿ ಭಾಷೆಯಲ್ಲಿ. ಭಾವಾರ್ಥ ರಾಮಾಯಣ ನೋಡ್ತೀವಿ, ಮರಾಠಿ ಭಾಷೆಯಲ್ಲಿ ರಚನೆ ಮಾಡ್ತಾರೆ. ತುಳಸೀಕೃತ ರಾಮಾಯಣವನ್ನ ಪ್ರೇಮಾನಂದ ಸ್ವಾಮಿ ಗುಜರಾತಿ ಭಾಷೆಯಲ್ಲಿ ರಚನೆ ಮಾಡ್ತಾರೆ. ಮೈಥಿಲಿ ರಾಮಾಯಣ ಮೈಥಿಲಿ ಎಂತಕ್ಕಂತಹ ಕವಿ 19ನೇ ಶತಮಾನದಲ್ಲಿ ರಚನೆ ಮಾಡ್ತಾರೆ. ರಾಮಾವತಾರ ಚರಿತ ಕಾಶ್ಮೀರಿ ಭಾಷೆಯಲ್ಲಿ 16ನೇ ಶತಮಾನದಲ್ಲಿ ರಚನೆ ಮಾಡ್ತಾರೆ. ಇನ್ನು ಅಷ್ಟೇ ಅಲ್ಲ,
ವಿದೇಶಿ ಭಾಷೆಗಳಿಗೂ ಕೂಡ ರಾಮಾಯಣ ಎನ್ನುವಂತಹದ್ದು ಅನುವಾದಗೊಂಡಿದೆ. ಆ ಭಾಷೆಗಳು ಜಾವಾ, ಇಂಡೋನೇಷ್ಯಾ, ಜಾವಾ ಭಾಷೆಯ ಕಾಕವಿನ್ ರಾಮಾಯಣ ಅಂತ ಕೂಡ 10ನೇ ಶತಮಾನದಲ್ಲಿ ರಚನೆಯಾಗುತ್ತೆ. ಮಲೇಷ್ಯಾದಲ್ಲಿ ಮಲಯಾ ಭಾಷೆ ಮತ್ತು ಪರ್ಷೋ ಅರಾಬಿಕ್ ಲಿಪಿಯ ಇಕಾಯತ್ ಶ್ರೀರಾಮ ಎಂತಕ್ಕಂತಹ ಒಂದು ಕೃತಿ ರಚನೆ ಆಗುತ್ತೆ. ಇದು 13-17ನೇ ಶತಮಾನದಲ್ಲಿ ರಚನೆಯಾದಂತಹ ಕೃತಿ. ಇದು ಕಾಂಬೋಡಿಯಾ ಖಮೇರ್ ಅಂದ್ರೆ ಭಾಷೆಯ ಒಂದು ಬೌದ್ಧ ರಾಮಾಯಣ ಕೂಡ ರಚನೆ ಆಗುತ್ತೆ. ಅದು 16 ಮತ್ತು 17ನೇ ಶತಮಾನದಲ್ಲಿ. ಸ್ನೇಹಿತರೆ, ನಾವು ನೋಡ್ತಾ ಇದ್ದೀವಿ, ನಾವು ಕನ್ನಡ ಕವಿಗಳ ಕೊಡುಗೆ ಕೂಡ ರಾಮಾಯಣವನ್ನು ಆಧರಿಸಿ ತಮ್ಮದೇ ಆದಂತಹ ವಿಭಿನ್ನ ಶೈಲಿಯಲ್ಲಿ, ತಮ್ಮದೇ ಆದಂತಹ ಸಾಹಿತ್ಯ ಪ್ರಕಾರದಲ್ಲಿ ರಾಮಾಯಣವನ್ನು ರಚನೆ ಮಾಡ್ತಾರೆ. ವಾಲ್ಮೀಕಿ ರಚನೆ ಮಾಡಿರ್ತಕ್ಕಂತಹ ರಾಮಾಯಣವನ್ನು ಆಧರಿಸಿ ರಾಮಾಯಣದ ಕಥೆಯನ್ನು ಒಳಗೊಂಡಂತಹ ಸಾಕಷ್ಟು ಪುಸ್ತಕಗಳು ಕೂಡ ಆ ನಂತರದ ದಿನಗಳಲ್ಲಿ ಹೊರಗಡೆ ಬರುತ್ತೆ. ಮಹರ್ಷಿ ವಾಲ್ಮೀಕಿ ಆದಿಕವಿ ಅಂತಾರೆ, ಮೊದಲ ಕವಿ ಅಂತಾರೆ. ಜಗತ್ತಿನ ಅತಿ ಶ್ರೇಷ್ಠ ಮಹಾಕಾವ್ಯ ರಾಮಾಯಣವನ್ನು ರಚನೆ ಮಾಡಿದಂತಹ ಮಹಾಕವಿ ವಾಲ್ಮೀಕಿ ಅವರ ಜೀವನವನ್ನ, ಚರಿತ್ರೆಯನ್ನು ಆಧರಿಸಿದಂತಹ ಫಲಪುಷ್ಪ ಪ್ರದರ್ಶನ ಇವತ್ತಿನ ಲಾಲ್ಬಾಗ್ನ ಗಾಜಿನ ಮನೆಯಲ್ಲಿ ನಡೀತಾ ಇದೆ. ತಮಿಳು ಭಾಷೆ ಇರಬಹುದು, ತೆಲುಗು ಭಾಷೆ ಇರಬಹುದು, ಮಲಯಾಳಂ ಇರಬಹುದು, ಕನ್ನಡ ಇರಬಹುದು, ಈ ಎಲ್ಲ ಭಾಷೆಗಳಿಗೂ ಕೂಡ ರಾಮಾಯಣ ಎನ್ನುವಂತಹದ್ದು ಅನುವಾದಗೊಳ್ಳುತ್ತೆ ಸಂಸ್ಕೃತದಿಂದ. ಮೂಲ ಭಾಷೆ ಬಂದು ಸಂಸ್ಕೃತ ಭಾಷೆಯಲ್ಲಿ ರಾಮಾಯಣವನ್ನು ವಾಲ್ಮೀಕಿ ರಚನೆ ಮಾಡ್ತಾರೆ. ಅದಾದ ನಂತರ ತಮ್ಮದೇ ಆದಂತಹ ಭಾಷೆಗಳಲ್ಲಿ, ತಮ್ಮದೇ ಆದಂತಹ ಶೈಲಿಯಲ್ಲಿ ರಾಮಾಯಣವನ್ನು ರಚನೆ ಮಾಡ್ತಾರೆ. ಬೇರೆ ಬೇರೆ ಕವಿಗಳು ಬೇರೆ ಬೇರೆ ಭಾಷೆಗಳಲ್ಲಿ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬರುತ್ತೆ. ಮಲಯಾಳಂ ಭಾಷೆಗೆ ಭಾಷಾಂತರಗೊಳ್ಳುತ್ತೆ. ತೆಲುಗು, ತಮಿಳು ಹಾಗೆ ಬೇರೆ ಬೇರೆ ಭಾಷೆಗಳಿಗೂ ಕೂಡ ರಾಮಾಯಣ ಎನ್ನುವಂತಹದ್ದು ಭಾಷಾಂತರಗೊಳ್ಳುತ್ತೆ. ಮೂಲ ಭಾಷೆ ಬಂದು ಸಂಸ್ಕೃತದಲ್ಲಿ ವಾಲ್ಮೀಕಿಯವರು ರಾಮಾಯಣವನ್ನು ರಚನೆ ಮಾಡ್ತಾರೆ. ಆನಂತರದ ದಿನಗಳಲ್ಲಿ ರಾಮಾಯಣವನ್ನು ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ರಚನೆ ಮಾಡ್ತಾರೆ ಕವಿಗಳು. ನಾವಿಲ್ಲಿ ನೋಡ್ತಾ ಇದ್ದೀವಿ ಪಂಚವಟಿಯ ಸುಂದರ ಅದ್ಭುತವಾದಂತಹ ಒಂದು ದೃಶ್ಯವನ್ನು, ಹಾಗೆ ಆ ಪಂಚವಟಿಯ ಹಿಂದೆ ಉತ್ತದ ಒಂದು ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀವಿ. ಜೀವನದ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಲು ಕಲಿಬೇಕು ಈ ರಾಮಾಯಣದಿಂದ. ಹಾಗೆ ಎಲ್ಲ ಒಳ್ಳೆಯ ಕ್ರಿಯೆಗಳು ನಮ್ಮ ಆಂತರಿಕ ಸೌಂದರ್ಯವನ್ನು ಪ್ರತಿಬಿಂಬಿಸುತ್ತವೆ. ಎಷ್ಟೇ ಕಷ್ಟ ಆದರೂ ಕೂಡ ಈ ಥರದ ಹಾದಿಯಲ್ಲಿ ನಮ್ಮ ಮುಂದಿನ ಜನರೇಷನ್ ಅಂದರೆ ನಮ್ಮ ಮುಂದಿನ ಒಂದು ಪರಂಪರೆ ಏನಿದೆ ಕೂಡ ಅದು ಕೂಡ ನಡಿಬೇಕಾಗಿದೆ. ನಮ್ಮ ರಾಮಾಯಣ ಮಹಾಭಾರತ ಅಂದಾಗ ನಮ್ಮ ಭಾರತದ ಅದ್ಭುತ ಮಹಾನ್ ಕಾವ್ಯಗಳು, ಅಂತಹ ಮಹಾನ್ ಕಾವ್ಯಗಳಲ್ಲಿ ರಾಮಾಯಣವನ್ನು ರಚನೆ ಮಾಡಿದಂತಹ ಸುಮಾರು 500ನೇ ವರ್ಷದಲ್ಲಿ ಜನಿಸಿದಂತಹ ರತ್ನಾಕರ ಎಂಬ ಬೇಡನು ವಾಲ್ಮೀಕಿಯಾಗಿ ಬದಲಾವಣೆಯಾಗುವಂತಹದ್ದು. ಹಾಗೆಯೇ ತಾನು ಬರೆದಂತಹ ಕೃತಿ ಜಗತ್ತಿನೆಲ್ಲೆಡೆ ಪ್ರಸಿದ್ಧಿಯನ್ನು ಪಡ್ಕೊಳ್ಳುತ್ತೆ. ಜಗತ್ತಿನ ಎಲ್ಲ ಭಾಷೆಗಳಿಗೂ ಕೂಡ ಭಾಷಾಂತರ ಆಗುತ್ತೆ. ಅಂತಹ ಒಂದು ಇತಿಹಾಸವನ್ನು ಒಳಗೊಂಡಂತಹ ಫಲಪುಷ್ಪ ಪ್ರದರ್ಶನ ಇವತ್ತಿನ ದಿನ ಲಾಲ್ಬಾಗ್ನಲ್ಲಿರ್ತಕ್ಕಂತಹ ಗಾಜಿನ ಮನೆಯಲ್ಲಿ ನೋಡ್ತಾ ಇದ್ದೀವಿ ನಾವು. ಇವತ್ತಿನ ದಿನ ರಾಮಾಯಣದ ಕವಿ ಕೋಗಿಲೆ ಮಹರ್ಷಿ ವಾಲ್ಮೀಕಿಯವರು ಉತ್ತದಲ್ಲಿ ತಪಸ್ಸನ್ನು ಆಚರಿಸುವಂತಹ ಒಂದು ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಹಾಗೆಯೇ ಸುಮಾರು 24,000 ಶ್ಲೋಕಗಳಿಂದ ಕೂಡಿದ 7 ಕಾಂಡಗಳಿಂದ ಕೂಡಿದಂತಹ ಮಹಾನ್ ಕಾವ್ಯ. ಅಂತಹ ಮಹಾನ್ ಕಾವ್ಯದ ಪುಸ್ತಕದ ಮಾದರಿಯಲ್ಲಿ ನಾವಿಲ್ಲಿ ಪ್ರತಿಕೃತಿಯನ್ನು ನೋಡ್ತಾ ಇದ್ದೀವಿ. ಹೂವಿಂದ ಅರಳಿ ನಿಂತಿದೆ ಇವತ್ತಿನ ದಿನ ಮಹರ್ಷಿ ವಾಲ್ಮೀಕಿ ತಪಸ್ಸನ್ನು ಮಾಡಿದಂತಹ ಉತ್ತದ ಮಾದರಿ. ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ಅದ್ಭುತವಾದಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ.
ಸೀತಾಪಹರಣವನ್ನು ತಡೆಯಲು ಯತ್ನಿಸಿದ ಪಕ್ಷಿರಾಜ ಜಟಾಯುವನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಅತ್ಯದ್ಭುತವಾದಂತಹ ಒಂದು ಅನುಭೂತಿ, ರಾಮಾಯಣವನ್ನು ತಿಳಿದುಕೊಳ್ಳುವಂತಹ ಒಂದು ಅತ್ಯದ್ಭುತವಾದಂತಹ ಅವಕಾಶವನ್ನು ಈ ವರ್ಷದ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಕಲ್ಪಿಸಿದ್ದಾರೆ. ಯಾರೆಲ್ಲ ಟೀಮ್ ವರ್ಕ್ ಮಾಡಿದಾರಲ್ವ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಅವರೆಲ್ಲರಿಗೂ ಕೂಡ ನಾವು ಸದಾ ಋಣಿಗಳಾಗಿರ್ತೀವಿ. ಯಾಕೆಂದರೆ ರಾಮಾಯಣವನ್ನು ನಮ್ಮ ಕಣ್ಣು ಮುಂದೆ ತರುವಂತಹ ಒಂದು ಪ್ರಯತ್ನ ಈ ಗಾಜಿನ ಮನೆಯಲ್ಲಿ ನಡೆದಿದೆ. ಸಾಕಷ್ಟು ಜನರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಸುಮಾರು 2.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹ ಫಲಪುಷ್ಪ ಪ್ರದರ್ಶನ ಇದು. ಹಾಗೆಯೇ ವಾಲ್ಮೀಕಿ ಮಹರ್ಷಿ ರಾಮಾಯಣವನ್ನು ರಚನೆ ಮಾಡ್ತಾ ಇರೋಂತಹ ಒಂದು ಅದ್ಭುತವಾದಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ವರ್ಷದ ಫಲಪುಷ್ಪ ಪ್ರದರ್ಶನದಲ್ಲಿ ಆದಿಕವಿ ಜಗತ್ತಿನ ಅತಿ ಶ್ರೇಷ್ಠ ಮಹಾಕಾವ್ಯವನ್ನು ರಚನೆ ಮಾಡಿದಂತಹ ವಾಲ್ಮೀಕಿಯವರ ಜೀವನವನ್ನು ಆಧರಿಸಿದಂತಹ ಅತ್ಯದ್ಭುತವಾದಂತಹ ಫಲಪುಷ್ಪ ಪ್ರದರ್ಶನ ಇದು. 2025ನೇ ವರ್ಷದ ಆರಂಭದಲ್ಲಿಯೇ ವಾಲ್ಮೀಕಿಯವರ ಜೀವನವನ್ನು ತಿಳಿದುಕೊಳ್ಳುವಂತಹ ಅದ್ಭುತ ಅವಕಾಶವನ್ನು ಕಲ್ಪಿಸಿದಂತಹ ಎಲ್ಲ ಶ್ರಮಪಟ್ಟು ಮಾಡಿದಂತಹ ಎಲ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.